ಹೆಣ್ಮಕ್ಳು ಟ್ರೆಡಿಷನ್ ಅಂತ ಬಂದರೆ ಈ ಸ್ಟೆಪ್ ಜಡೆನ ವಿತೌಟ್ ಮಿಸ್ ಹಾಕೊತಾರೆ. ಅದರಲ್ಲೂ ನಾನು ಸೆಲ್ಫ್ ಬ್ರೈಡ್ ಮಾಡ್ಕೊತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ನನ್ನ ಚಪ್ಪಲಿ ಬೇರೆ ಕಿತ್ತೋಯ್ತು ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಸ್, ಇವತ್ತು ನಾನು ಫುಲ್ ಕಂಪ್ಲೀಟ್ ಟ್ರೆಡಿಷನಲ್ ಆಗಿ ರೆಡಿಯಾಗಿ ನಾನೇ ಸ್ಟೆಪ್ ಜಡೆನ ಹಾಕೊತಾ ಇದ್ದೀನಿ. ಎಲ್ರಿಗೂ ಗೊತ್ತು ನಾನು ತಲೆ ಬಾಚೋದ್ರಲ್ಲಿ ಫುಲ್ ಫೇಮಸ್ಸು. ಅದರಲ್ಲೂ ನನಗೆ ನಾನು ಬಾಚ್ಕೊಳ್ಳೋದು ಅಂತಂದರೆ ನನಗೆ ತುಂಬ ಇಷ್ಟ. ಹಂಗೋ ಹೆಂಗೋ ಫೈನಲಿ ನೋಡಿ ನಾನು ಈ ಥರ ಸ್ಟೆಪ್ ಜಡೆ ಹಾಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನ್ನ ಕೂದಲು ಸ್ವಲ್ಪ ಉದ್ರೋಗಿ ಒಂಚೂರು ಸಣ್ಣ ಆಗಿಬಿಟ್ಟಿದೆ. ಆ್ಯಂಡ್ ಇದೆಲ್ಲ ಆದಮೇಲೆ ದುಪ್ಪಟ್ಟನ ಹೆಂಗೆ ಹಾಕೊಳ್ಳೋದು ಅಂತ ಚೆಕ್ ಮಾಡ್ತಾ ಇದ್ದೆ. ಈ ಡ್ರೆಸ್ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಬಟ್ಟೆ ಪ್ರೈಸು ಬರೀ 800 ರೂಪಾಯಿ ಅಷ್ಟೇ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಸೀಬೆಕಾಯಿ ತಿನ್ಕೊಂಡು ಹೋಗೋಣ, ಲೈಟ್ ಫುಡ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೀಬೆಕಾಯಿನ 2 ಸೀಬೆಕಾಯಿನ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ದೇವ್ರ ಪೂಜೆನ ಮಾಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಚಪ್ಪಲಿ ಕಿತ್ತೋಯ್ತು ಗೈಸ್. ಗೊತ್ತಲ್ಲ ನಿಮಗೆ, ಫ್ರೆಂಡ್ಸ್ ಯಾರಾದರೂ ಬಿದ್ದರೆ, ಚಪ್ಪಲಿ ಕಿತ್ತೋದ್ರೆ, ಏನಾದರೂ ಎಡವಟ್ಟಾದರೆ ಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ನಗಲೇಬೇಕು, ಅವ್ರನ್ನ ನಾನು ಹಾಡ್ಕೊಳ್ಳೇಬೇಕು. ಅವರು ನಗ್ತಾ ಇದ್ರು ಅಂತ ಅವ್ರ ಜೊತೆ ಸೇರ್ಕೊಂಡು ನಾನು ನಗ್ತಾ ಇದ್ದೆ. ಹಂಗೋ ಹಿಂಗೋ ಅದೇ ಚಪ್ಪಲಿನ ಮ್ಯಾನೇಜ್ ಮಾಡಿಕೊಂಡು ದೇವಸ್ಥಾನದವರೆಗೂ ಹಾಕೊಂಡೋಗಿ ಆಮೇಲೆ ದೇವಸ್ಥಾನದಿಂದ ಮತ್ತೆ ವಾಪಸ್ ಪಿ ಜಿಗೆ ಬಂದು ಬೇರೆ ಚಪ್ಪಲ್ ಹಾಕ್ಕೊಂಡು ಆಫೀಸ್ಗೆ ಹಂಗೋ ಹಿಂಗೋ ಲೇಟಾಗಿ ಹೋದ್ಮೇಲೆ ನೋಡಿ ನಮ್ಮ ಆಫೀಸಲ್ಲೂ ಕೂಡ ನಮ್ಮ ಆಂಜನೇಯ ಸ್ಟ್ಯಾಚುನ ಇಟ್ಟಿದ್ದಾರೆ. ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಜಿಮ್ಮಿಗೆ ಹೋಗಿ ಜಿಮ್ಮೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಎಗ್ ಬುರ್ಜಿನ ಮಾಡ್ಕೊಂಡು ತಿಂದು ಮಲ್ಕೊಂಡೆ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಬಾಯ್.